ಮನುಷ್ಯರಲ್ಲಿ ಭೇದ ಭಾವವನ್ನು ಇಟ್ಕೊಂಡು ಈತ ದೊಡ್ಡವ ಈತ ಸಣ್ಣವ, ಯಾವ ಕಾರಣಕ್ಕಿದು? ಯಾರೇನು ಬದುಕಬೇಕಾದಂಥವ್ರು, ಹುಟ್ಟು ಬರಬೇಕಾದಂಥವ್ರು ಯಾರು ಅಪ್ಲಿಕೇಶನ್ ಹಾಕದಂತ ಯಾರು ಹುಟ್ಟಿಲ್ಲಲ್ಲ. ಇಲ್ಲ ನಾವು ಶ್ರೀಮಂತರ ಮನ್ಯಾಗ ಹುಟ್ಟಬೇಕು, ನಾವು ಬಡವ್ರ ಮನ್ಯಾಗ ಹುಟ್ಟಬೇಕು, ನಾನೇನು ಪೂರ್ವ ಜನ್ಮದೊಳಗೆ ನನ್ನ ಕರ್ಮಕ್ಕೆ ಅನುಸಾರವಾಗಿ ನಾ ಹೆಂಗೆ ಹುಟ್ಟಬೇಕು ಅನ್ನುವಂಥದ್ದನ್ನ ನಿರ್ಧರಿತ ಮಾಡುವಂಥದ್ದು ನನ್ನ ಕರ್ಮದ ಬೇಸ್ ಮೇಲೆ ನಾವು ಬಂದೀವಿ. ಕರ್ಮ, ನಾವೇನು ಪುಣ್ಯದ ಕರ್ಮಗಳನ್ನು ಮಾಡೀವಿ, ಪಾಪದ ಕರ್ಮಗಳನ್ನು ಮಾಡೀವಿ, ಇದರ ಲೆಕ್ಕಾಚಾರದ ಪ್ರಕಾರವಾಗಿ ನಾವು ಯಾವ್ಯಾವ ಸ್ಥಳದಾಗ ಹುಟ್ಟಿವಿ ಅನ್ನುವಂಥದ್ದು ಅದರ ಮೇಲೆ ನಿರ್ಧರಿತ ಆಗ್ತದೆ. ಹುಟ್ಟಿ ಬಂದ ಮೇಲೆ ಮನುಷ್ಯರ ನಡುವೆ ಭೇದವನ್ನು ನೋಡುವಂಥದ್ದನ್ನು ಕಂಡಿರ್ತಕ್ಕಂಥ ಅಪ್ಪ ಬಸವಣ್ಣ ಸಣ್ಣ ವಯಸ್ಸಿನಾಗ್ರಿ ನಾವು ಹೇಳೋದು. ಯಾಕೆ ಬಸವಣ್ಣನವರು ದೊಡ್ಡವರಾಕಾರ ಅಂತಂದ್ರೆ, ಹುಟ್ಟಿ ದೊಡ್ಡವರಾದ ಮೇಲೆ ಇಂಥ ಚಿಂತನೆ ಮಾಡಲಿಲ್ಲ. 8 ವಯಸ್ಸಿನ ಬಾಲಕನಾಗಿರ್ತಕ್ಕಂಥ ಟೈಮದೊಳಗೆ ನನ್ನ ಅಕ್ಕನಿಗೆ ಆಗದೇ ಇರತಕ್ಕಂತಹ ಉಪನಯನ ನನಗ್ಯಾಕೆ ಬೇಕು ಅಂತ ತಿಳ್ಕೊಂಡು ಮೊದಲು ಈ ಜನ್ಮದೊಳಗೆ ನಿಮಗೆಲ್ಲ ಗೊತ್ತಿರಲಿ ತಾಯಂದರಿಗೆ, ಮೊದಲು ತಾಯಂದರಿಗಾಗಿ ಒಂದು ಮನೆಯೊಳಗನ ಆಗುವಂಥ ಕ್ರಿಯೆಯನ್ನು ಕಂಡು ತಾಯಂದರಿಗೆ ಸ್ವಾತಂತ್ರ್ಯವನ್ನು ಕೊಡಿಸ್ಬೇಕಂತ ತಿಳ್ಕೊಂಡು ಮನೆ ಬಿಟ್ಟು ಹೊರಗೆ ಬಂದಿರತಕ್ಕಂಥ ಅಪ್ಪ ಬಸವಣ್ಣಗೆ ಒಮ್ಮೆ ಜೋರಾಗಿ ಚಪ್ಪಾಳಿಯನ್ನು ತಟ್ಟಬೇಕು ನಾವೆಲ್ಲ. ಇಷ್ಟು ಊಟ ಇಟ್ಟು ಪ್ರವಚನ ಕೇಳಾಕ್ ಬರ್ರಿ ಅಂದಾಗ 16,000 ಜನ ಬರ್ತಾರೆ. ಆದ್ರೆ ಮನೆ ಬಿಟ್ಟು ಹೋಗೋದೈತಲ್ರಿ ಅವತ್ತಿನ ಕಾಲಕ್ಕೆ. ಇವತ್ತು ನಮ್ಮ ಮನೆಯಾಗಿರ್ತಕ್ಕಂಥ ಹುಡುಗರು ಯಾವುದಾದ್ರೂ ಒಂದು ಸಣ್ಣ ಕಾರಣಕ್ಕೆ ಏನಾದ್ರೂ ಮನೆ ಬಿಟ್ಟು ಹೋಗ್ಯಾವಂದ್ರೆ ಹೊಳ್ಳಿ ಬರ್ತಾವ. ಹೋದಂಗೆ ಹೊಳ್ಳಿ ಬರಂಗಿಲ್ಲ. ಅವು ಹೆಂಗೆ ಹೋಗಿರ್ತಾವ ಹಂಗೆ ಹೊಳ್ಳಿ ಬರಂಗಿಲ್ಲ. ಒಂದೇನಾರು ಆಗೇ ಬಂದಿರ್ತಾವ, ಒಂದೇನಾರು ಮಾಡ್ಕೊಂಡೇ ಬಂದಿರ್ತಾವ. ಆದ್ರೆ ಮತ್ತೆಂದು ಈ ಮನೆಗೆ ಬರಂಗಿಲ್ಲ ಅನ್ನುವಂಥ ಭಾವನಾದೊಳಗೆ ಕಪ್ಪಡಿಯ ಸಂಗಮನಾಥನ ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಮನುಷ್ಯನೊಳಗೆ 108 ವಿಚಾರಗಳು ಬರ್ತಾವ. ನಾವ ಮನೆಗೆ ಶಟ್ಕೊಂಡು ಹೊಂಟ್ರೆ 108 ವಿಚಾರ ಬರ್ತಾವ ಇಲ್ಲವ ನಮಗೆ. ಆ ಬಸವಣ್ಣನವರಿಗೆ ಎಷ್ಟು ವಿಚಾರ ಬಂದಿರ್ಲಿಕ್ಕಿಲ್ಲ. ಎಷ್ಟು ವಿಚಾರಗಳು ಬರ್ತಾವ ಅಂತಂದ್ರೆ, ಮನೆ ಬಿಟ್ಟೇನೋ ಬಂದುಬಿಟ್ಟೀನಿ, ಅದು ಉಪನಯನವನ್ನ ತಿರಸ್ಕಾರ ಮಾಡಿ ಬಂದೀನಿ, ಉಪನಯನವನ್ನ ತಿರಸ್ಕಾರ ಮಾಡಿಕೊಂಡು ಬಂದೀನಿ. ಗುರುಗಳು ಅಲ್ಲಿ ಹೋದಾಗ ನಾನು ಇಟ್ಕೋತಾರೋ ಇಲ್ಲೋ, ಏನಾದರೂ ಕೇಳಿಬಿಟ್ರೆ ಯಾವ ಕಾರಣಕ್ಕಾಗಿ ಬಂದೀಯಪ್ಪ ಬಸವಣ್ಣ ಅಂತ ಕೇಳಿದರೆ ಇದ್ದ ವೃತ್ತಾಂತವನ್ನು ಹೇಳ್ಬೇಕೋ ಹೇಳಬಾರ್ದು. ಮತ್ತು ನಾ ಇಷ್ಟೆಲ್ಲ ಮಾಡಿದ್ದನ್ನ ಉಪನಯನವನ್ನು ತಿರಸ್ಕಾರ ಮಾಡಿ ನಾ ಬಂದೀನಿ ಅಂತ ತಿಳ್ಕೊಂಡು ಹೇಳಿಬಿಟ್ರೆ ಗುರುಗಳು ಏನು ತಿಳ್ಕೊಂತಾರೆ ಏನು, ಮತ್ತು ಅವ್ರು ಅಲ್ಲಿ ಇರಾಕ್ ಹೋಗೋಣ ಅಂತಂದ್ರೆ ನಾ ಹೋಗಿ ಎಲ್ಲಿರಬೇಕು. ಹಿಂಗೆ 10 ವಿಚಾರಗಳನ್ನು ತಲೆಯಾಗಿಟ್ಟುಕೊಂಡು ಬಸವಣ್ಣ ಕಪ್ಪಡಿ ಸಂಗಮನ ಕ್ಷೇತ್ರಕ್ಕೆ ಹೋಗ್ತಾನೆ. ಮನಸ್ಸಿನಾಗ ಅನಿಸ್ತದ, ಅಕಟಕಟ ಶಿವ ನಿನಗೆ ಅನಿತು ಕರುಣವಿಲ್ಲ. ಮನಸ್ಸಿನಾಗ ಅನಿಸ್ಕೊಳಕತ್ತದ, ಇಂಥದ್ದೊಂದು ಕಾರಣಕ್ಕೆ ನಾ ಕಾರಣ ಆಗಿಬಿಟ್ನೆಲ್ಲ. ಅಕಟಕಟ ಶಿವ ನಿನಗೆ ಅನಿತು ಕರುಣವಿಲ್ಲ, ಏಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ, ಏಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ, ಏಕೆ ಹುಟ್ಟಿಸಿದೆ ಪರಲೋಕ ದೂರನ, ಎನಗಾಗಿ ಇನ್ನೊಂದು ತರುಮರಾದಿಗಳಿದ್ದಿಲ್ಲವೇ ಕೂಡಲ ಸಂಗಮ ದೇವ. ಯಾಕಪ್ಪ ಇಂಥ ಪರಿಸ್ಥಿತಿ ಒಳಗೆ ನಾನು ಹುಟ್ಟಿಸ್ಬಿಟ್ಟು ಪರಮಾತ್ಮ, ಇಂಥ ಪರಿಸ್ಥಿತಿಯನ್ನು ಬಾಳೋದಕ್ಕಾಗಿ ನಾ ಯಾಕೆ ಹುಟ್ಟಬೇಕಾಗಿತ್ತು ಅಂತ ತನ್ನ ತೊಳಗೆ ತಾನ ಪ್ರಶ್ನೆಯನ್ನು ಹಾಕ್ಕೊಂಡು ಬಸವಣ್ಣ, ಯಾಕೆ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಅದು ಭಾಳ ದೂರ ಅದ, ಈ ಲೋಕದೊಳಗೆ ಬದುಕಬೇಕಾದ್ರೆ ನನಗೆ ಒಪ್ಪಿತಿಲ್ಲಾರ್ದಂಥ ಬದುಕನ್ನು ಬದುಕೋದಕ್ಕೆ ಭಾಳ ಕಷ್ಟ ಆಗಕತ್ತದ. ಏಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ, ಏಕೆ ಹುಟ್ಟಿಸಿದೆ ಪರಲೋಕ ದೂರನ, ಎನಗಾಗಿ ಇನ್ನೊಂದು ತರುಮರಾದಿಗಳಿದ್ದಿಲ್ಲವೇ, ಎನಗಾಗಿ ಇನ್ನೊಂದು ತರುಮರಾದಿಯಾಗಿ ಒಂದು ಗಿಡ ಆಗಿ ಹುಟ್ಟಿಸಿದ್ದೆ ಅಂದ್ರೆ ಬಂದವ್ರು 4 ದಿವಸ ನೆರಳು ಕೊಟ್ಕೊಂತ ಬದುಕ್ತಿದ್ನಪ್ಪ, ಇಂಥ ಬದುಕನ್ನು ನನಗೆ ಯಾಕೆ ಕೊಟ್ಟೆ ಅಂತ ತಿಳ್ಕೊಂಡು ಒಳಗಿನ ಮನಸ್ಸಿನಾಗ ಇದು ಮಾಡಿಕೊಂಡು ಕಪ್ಪಡಿ ಕ್ಷೇತ್ರಕ್ಕೆ ಬರ್ತಾನ. ಬಂದ ಕೂಡಲಿನ ಅಲ್ಲಿರುವಂಥ ನದಿಯನ್ನು ನೋಡಿ 3 ನದಿಗಳ ಸಂಗಮವಾಗಿರ್ತಕ್ಕಂಥ ಕೂಡಲ ಸಂಗಮಕ್ಕೆ ಬಂದ ಮೇಲೆ ನದಿಯೊಳಗೆ ಮಿಂದೆದ್ದು ಹೋಗಿ ಸಂಗಮನಾಥನನ್ನು ತಬ್ಬಿಕೊಂಡು ಅಳ್ತಾನ ಬಸವಣ್ಣ. ಅಪ್ಪ, ನಾನು ನಿನ್ನನ್ನು ನಂಬ್ಕೊಂಡು ಬಂದ್ಬಿಟ್ಟೀನಿ, ಇಲ್ಲಿರುವಂಥ ಗುರುಕುಲದೊಳಗೆ ಅಭ್ಯಾಸ ಮಾಡಬೇಕು ಅಂತ ಬಂದ್ಬಿಟ್ಟೀನಿ. ನನ್ನ ಪರಿಸ್ಥಿತಿ ಹಿಂಗದ, ನನ್ನ ವಿಚಾರಕ್ಕೂ ಲೋಕದ ವಿಚಾರಕ್ಕೂ ಬಹಳಷ್ಟು ಅಜಗಜಾಂತರವಾಗಿರುವಂಥ ವ್ಯತ್ಯಾಸದ. ನಾನೊಂದೇ ವಿಚಾರ ಮಾಡ್ತೀನಿ, ಮನೆಯಾಗ ಒಂದು ವಿಚಾರ ಮಾಡ್ತಾರ, ಅವ್ರ ವಿಚಾರವನ್ನ ಒಪ್ಕೊಂಡು ಮನ್ಯಾಗ ನನಗಿರಾಕಾಗ್ತಾ ಇಲ್ಲ. ಹಾಗಾದ್ರೆ ಏನ್ ಮಾಡಬೇಕು ಅಂತ ಮಾಡಿ ಬಸವಣ್ಣ ನೋಡ್ರಿ ವಿಚಾರ ಮಾಡಿಕೊಡ್ರಿ. ಕಪ್ಪಡಿ ಸಂಗಮನಾಥನ ಅಪ್ಕೊಂಡು ಬಸವಣ್ಣ ತನ್ನ ನಿವೇದನೆಯನ್ನು ಹೇಳ್ಕೊಳಕತ್ತಾನ. ಏನಾದರೂ ಮಾಡಿ ನನಗೆ ಗುರುಕುಲದೊಳಗೆ ಜಾಗ ಸಿಗುವಂಗಾಗಲಿ, ಇದ್ದ ವೃತ್ತಾಂತವನ್ನು ಹೇಳ್ತೀನಿ, ಗುರುಗಳು ಮುಂದೆ ಹೋಗಿ ಹೇಳಿದಾಕ್ಷಣ ಅವ್ರು ಒಪ್ಪಿಕೊಂಡು ಇಲ್ಲೇ ಇರೋದಕ್ಕೆ ಜಾಗ ಮಾಡಿಕೊಡ್ಬೇಕಂತ ತಿಳ್ಕೊಂಡು ಕಪ್ಪಡಿ ಸಂಗಮನಾಥನ ಕ್ಷೇತ್ರಕ್ಕೆ ಹೋಗಿ ನಮಸ್ಕಾರ ಮಾಡಿ ಅಲ್ಲಿರತಕ್ಕಂಥ ಜಾತವೇದ ಮುನಿಗಳ ಹತ್ರ ಗುರುಕುಲದೊಳಗೆ ಅಧ್ಯಯನ ನಡೆದಿತ್ತು. ಬಸವಣ್ಣ ತೋದ ನೆನೆದ ಬಟ್ಟೆಯೊಳಗೆ ಆ ಗುರುಕುಲದೊಳಗೆ ಹೋಗಿ ಪ್ರವೇಶವನ್ನು ಮಾಡಿದರೆ ಅಲ್ಲಿರ್ತಕ್ಕಂಥ ಜಾತವೇದ ಮುನಿಗಳು ಎಷ್ಟು ಸಮರ್ದರ್ಶಿಗಳಿದ್ರು ಅಂತಂದರೆ, ಯಾರಲ್ಲಿ ಭೇದ ಭಾವವನ್ನು ಹುಡುಕದೇ ಇರತಕ್ಕಂಥವ್ರು, ಯಾರೊಳಗೂ ಭೇದ ಭಾವವನ್ನು ಹುಡುಕದೇ ಇರತಕ್ಕಂಥವ್ರು,
ಯಾರಲ್ಲಿನೂ ಸಹಿತ ಇವ ಹುಚ್ಚ ಇವ ನೀಚ ಅನ್ನುವಂಥ ಭೇದ ಭಾವನ್ನ ಕಾಣದೇ ಇರತಕ್ಕಂಥವ್ರು. ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಆದರದ ಗೌರವವನ್ನು ಕೊಟ್ಟು ವಿದ್ಯಾರ್ಜನೆಗೆ ಅನುಕೂಲ ಮಾಡುವಂಥ ಜಾತವೇದ ಮುನಿಗಳಲ್ಲಿ ಇದ್ರಲ್ಲ, ಹೋಗಿರುವಂಥ ಬಸವಣ್ಣನ ಕಂಡಿದ್ದೇ ತಡ. ಬಸವಣ್ಣ, ನಿನ್ನಂಥ ಅದ್ಭುತವಾಗಿರ್ತಕ್ಕಂಥ ಶಿಷ್ಯನನ್ನ ಪಡ್ಕೊಡುವುದೇನೇ ನನ್ನ ಪುಣ್ಯ, ಬಾ ಅಂತ ತಿಳ್ಕೊಂಡು ಅಪ್ಪಗೊಂಡು ಇಲ್ಲಿ ಕಪ್ಪಡಿ ಸಂಗಮನಾಥನ ಅಪ್ಪಗೊಂಡು ತನ್ನ ರೋದನೆಯನ್ನು ಹೇಳಿದ್ನಲ್ಲ, ಹಾಗೆ ಗುರುಗಳು ಬಂದ ಕೂಡೇನೆ ಬಸವಣ್ಣನನ್ನು ತಬ್ಬಿಕೊಂಡು ನೀ ವಿದ್ಯಾಭ್ಯಾಸ ಮಾಡೋದಕ್ಕಾಗಿ ನನ್ನ ಮನೆ ಗುರುಕುಲದೊಳಗೆ ಇರಬಹುದು ಅಂತ ತಿಳ್ಕೊಂಡು ಅಪ್ಪಣೆಯನ್ನು ಕೊಟ್ಟು ಬಿಡ್ತಾರೆ. ಎಷ್ಟು ಖುಷಿ ಆಕೈತ್ರಿ. ಅಡವಿಯಾಗ ಕಳ್ಕೊಂಡಿರ್ತಕ್ಕಂತಹ, ಅಡವಿ ಒಳಗಿರ್ತಕ್ಕಂತಹ ಆಕಳು ಏನಾದರೂ ಮೇಯುವುದಕ್ಕೆ ಹೋದಂಥ ಟೈಮ್ದೊಳಗೆ ಕರು ಬಿಟ್ಟು ಮನೆಗೆ ಬಂದಾಗ ಆ ಕರು ಏನಾದರೂ ಒಂದಿಷ್ಟು ತಾಯಿಯನ್ನು ಕಳ್ಕೊಂಡಾಗ ರೋದನೆ ಆಗಿರ್ತೈತಲ್ಲ, ಹಂಗೆ ಬಸವಣ್ಣನವ್ರಿಗೂ ಸಹಿತ ರೋದನೆ ಆಗಿತ್ತು. ಯಾವಾಗ ಗುರುಗಳು ಅಪ್ಕೊಂಡು ಬಿಟ್ರು, ಅಪ್ಕೊಂಡು ಕೂಡಲೇನ ಗುರುಗಳು ಅಪ್ಕೊಂಡಿದ್ದ ನಂತರದಲ್ಲಿ ಬಹಳ ಖುಷಿ ಆಗ್ತದೆ. ಅವ್ರ ಗುರುಗಳು ಅಂತಾರ, ಯಾವ ಸೇವಾ ಮಾಡಬೇಕು? ಗುರುಗಳ ಹತ್ರ ಮೊದಲು ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ಮೊದಲು ಸೇವಾ ಮಾಡಬೇಕು. ಸೇವೆ ಅನ್ನುವಂಥದ್ದು ಬಹಳ ದೊಡ್ಡದು ನಾಡಿನೊಳಗೆ. ಸೇವಾ ಮಾಡಿ ಗುರುವಿನನ್ನು ಹೊಲಿಸ್ಕೋಬೇಕಾಗ್ತದೆ. ಗುರುಗಳು ಅಂತಾರ, ಬಸವಣ್ಣ ನಿನ್ನ ಕೆಲಸ ನಾಳಿಂದ ವಿದ್ಯಾರ್ಜನೆ ಮಾಡೋದಕ್ಕಿಂತ ಪೂರ್ವದೊಳಗೆ ಹೋಗಿ ಹೂಗಳನ್ನು ಎತ್ಕೊಂಡು ಬರಬೇಕು. ಎತ್ಕೊಂಡು ಬಂದು ಪೂಜೆಗೆ ತಯಾರು ಮಾಡಬೇಕು. ಸಂಗಮನಾಥನ ಕ್ಷೇತ್ರದೊಳಗೆ ನೀ ಪೂಜೆ ಮಾಡುವಂಥವ್ರ ಕೈಯಾಗ ಸಹಾಯಕನಾಗಿ ಆ ಕೆಲಸವನ್ನು ಮಾಡಬೇಕು ಅಂತಂದ್ರೆ, ಹೂ ಹರ್ಕೊಂಡು ಬರುವಂತಹ ಕೆಲಸವನ್ನು ಸಣ್ಣದೋ ದೊಡ್ಡದೋ ಗೊತ್ತಿಲ್ಲ, ಎಷ್ಟು ನಿಷ್ಠೆಯಿಂದ ಮಾಡ್ತಿದ್ರು ಅಂತಂದ್ರೆ, ಯಾವುದೇ ಕೆಲಸ ನೀವು ಮಾಡ್ರಿ, ಸಣ್ಣದರ ಮಾಡ್ರಿ ದೊಡ್ಡದರ ಮಾಡ್ರಿ, ಅದು ಪೂಜನರ ಮಾಡ್ರಿ ಕಾಯಕನರ ಮಾಡ್ರಿ, ನಿಮ್ಮೆಲ್ಲ ತಲೆಯಾಗಿಟ್ಕೊಳ್ರಿ. ಅಜ್ಜವ್ರ ನಾವು ಏನಾದರೂ ಮಾಡ್ಬೇಕಂತ ಹೊಕ್ಕಿವ್ರಿ ಅಜ್ಜಾರ, ಯಾಕೋ ನಮಗೆ ಫಲ ಕೊಡ್ತಾ ಇಲ್ರಿ ಅಜ್ಜವ್ರ. ಭಾಳ ಕೆಲ್ಸಕ್ಕೆ ನಾ ಕೈ ಹಾಕಿನ್ರಿ ಅಜ್ಜವ್ರ, ಆದರೂ ಸಹಿತ ಅದು ನನಗೆ ಫಲ ಕೊಡ್ತಾ ಇಲ್ರಿ ಅಜ್ಜವ್ರ ಅನ್ನುವಂಥವ್ರು ನೀವು ಯಾರಾದರೂ ಇದ್ರೆ ತಲೆಯಾಗಿಟ್ಕೊಳ್ರಿ. ಮನುಷ್ಯನೊಳಗೆ ಶ್ರದ್ಧೆ ಎನ್ನುವಂಥದ್ದನ್ನು ತುಂಬಿಕೊಂಡು ಹಿಡಿದ ಕೆಲಸವನ್ನ ನೋಡ್ರಿ. ನೀರಿನ ಹನಿಗೆ ಬಂಡಿಯನ್ನು ಕರಗಿಸುವಂಥ ತಾಕತ್ತಿಲ್ಲ. ನೀರು ತಗೊಂಡು ಬಕೆಟ್ ಗಟ್ಲೆ ಅಲ್ಲ, ಟನ್ ಗಟ್ಲೆ ಕಲ್ಲ ಮೇಲೆ ಹಾಕಿದರೂ ಸಹಿತ ಆ ಬಂಡಿ ಕರಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅದೇ ಬಂಡಿ ಮೇಲೆ ಒಂದೊಂದು ಹನಿ ಸುಮಾರು ವರ್ಷಗಳಿಂದ ಬೆಳ್ಕೊಂತ ಇತ್ತು ಅಂದ್ರೆ ಆ ಬಂಡಿಯನ್ನು ಕರಗಿಸುವಂಥ ದೊಡ್ಡ ತಾಕತ್ತ ಆ ಪುಟ್ಟ ಹನಿ ಒಳಗನ ಬರ್ತೈತೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೋಬೇಕಾಗ್ತದೆ. ಅವ್ರು ಮಾಡ್ಯಾರಂತ ಆ ಕೆಲಸಕ್ಕೆ ಕೈ ಹಾಕಕ್ಕೆ ಹೋಗೋದು, ಇವ್ರು ಮಾಡ್ಯಾರಂತ ಈ ಕೆಲಸಕ್ಕೆ ಕೈ ಹಾಕಕ್ಕೆ ಹೋಗೋದು, ಹಿಂಗೆ ಮಾಡಿ ನಮ್ಮ ಕೆಲಸವನ್ನು ಕಳ್ಕೊಳ್ಳೋದಕ್ಕಿಂತ ನನಗೆ ಯಾವುದು ಹೊಂದುತ್ತ, ನಾನು ಯಾವುದು ಮಾಡಿದ್ರೆ ಚಲೋ ಆಗತ್ತೆ ಅನ್ನುವಂಥ ಕೆಲಸಗಳದಾವಲ್ಲ, ಅವನೇ ಶ್ರದ್ಧೆಯಿಂದ ಅದನ್ನು ಎಷ್ಟು ಸಲ ಫೇಲ್ ಆದ್ರೂ ಸಹಿತ, ಇವತ್ತೇನು ಈ ಬಲ್ಬ್ ಕಂಡು ಹಿಡಿಯಾಕತ್ತ, ಬಲ್ಬ್ನೊಳಗೆ ನಾವು ಬೆಳಕನೆ ಕುಂತೀವಿಲ್ಲ, ಇದನ್ನು ಕಂಡು ಹಿಡಿದವ್ರು ಯಾರಮ್ಮ? ಸಣ್ಣ ಹುಡುಗರು ಯಾರು? ಥಾಮಸ್. ನೋಡ್ರಿ ಹುಡುಗರು ಒಂದು ಚಪ್ಪಾಳಿ ಹೊಡಿಬೇಕಲ್ಲ ನೀವೆಲ್ಲ. ಥಾಮಸ್ ಎಡಿಸನ್ ಅನ್ನುವಂತಹ ವ್ಯಕ್ತಿ ಈ ಬಲ್ಬ್ಗಳನ್ನು ಕಂಡು ಹಿಡಿಬೇಕಾದ್ರೆ ಎಷ್ಟು ಪ್ರಯೋಗ ಮಾಡ್ಯಾನ ಗೊತ್ತೈತಿ ನಿಮಗೆ? ಸುಮಾರು 999 ಪ್ರಯೋಗಗಳಾಗ್ಯಾವ. 999 ಪ್ರಯೋಗಗಳಾದ ಮೇಲೆ ನಾವು ಇವತ್ತು ಬೆಳಕನ್ಯಾಗ ಕುಂತೀವಿ ಅಂದ್ರೆ ಅವ್ರು ನೆನೆಸ್ಕೋಬೇಕು. ನಾವು ಅಂಥವ್ರು ಒಂದು ಚಪ್ಪಾಳಿ ಹೊಡಿಬೇಕು, ಅವ್ರು ಕೊಟ್ಟಾರಂತ ನಾವು ಬೆಳಕನ್ಯಾಗ ಕುಂತೀವಿ. ಇವತ್ತು ಇಂಥ ಎಷ್ಟೋ ಆವಿಷ್ಕಾರಗಳಾಗ್ಯಾವ. ಎಂತಿಂಥ ಆವಿಷ್ಕಾರಗಳಾಗ್ಯಾವ ಅಂತ ಮಾಡ್ರಿ ನೀವು. ಈ ಭೂಮಿ ಒಳಗೆ ಒಂದು ಕಲ್ಲು ತಗೊಂಡು ಹಿಂಗೆ ಮ್ಯಾಗ ಹೋಗಿದ್ರೆ ಹೊಳ್ಳಿ ಎಲ್ಲಿ ಬರ್ತೈತಿ? ಅದು ಎಲ್ಲಿ ಬರ್ತೈತಪ್ಪ? ಭೂಮಿಗೆ ಬರ್ತೈತಿ. ಯಾಕೆ ಬರ್ತೈತಿ ಹೇಳಪ್ಪ? ಹೇಳಾಕತ್ತಾನ ಹುಡುಗ, ಗುರುತ್ವಾಕರ್ಷಣೆ ಶಕ್ತಿ ಐತಿ ಅಜ್ಜಾರ, ಅದಕ್ಕೆ ಬರಾಕತ್ತೈತಿ ಅಂತ. ಹೊಡ್ರಿ ಚಪ್ಪಾಳಿ ಹೊಡ್ರಿ ಅಂತ ಹುಡುಗರಿಗೆ. ಹಿಂಗೆ ಪ್ರೋತ್ಸಾಹ ಕೊಡ್ಬೇಕು ನೀವು. ನಮ್ಮ ಮಕ್ಕಳು ನೋಡ್ರಿ ಇಂಥ ವೇದಿಕೆ ಕುತ್ಕೊಂಡು ಹೇಳಿದ ಕೂಡಲೇ ಪಟ್ಟು ಹೇಳುವಂಗದಾವಲ್ಲ, ಅದಕ್ಕೆ ನಾವು ಚಪ್ಪಾಳಿ ಹಿಡಿಬೇಕು ಆ ಹುಡುಗರಿಗೆ. ನಾವು ಒಗದಂಥ ಕಲ್ಲುಗಳು ಹಳ್ಳಿ ಮತ್ತೆ ಇಲ್ಲೇ ಬರ್ತದ ಅಂತಂದ್ರೆ ಗುರುತ್ವಾಕರ್ಷಣೆ ಶಕ್ತಿ ಐತಿ ಅನ್ನುವಂಥದ್ದು ನಾವು ತಿಳಿಯಾಗಿ ಇಟ್ಕೋತೀವಿ. ಇದನ್ನು ಕಂಡು ಹಿಡಿದವ್ರು ಯಾರಪ್ಪ? ಸರ್ ಐಸಾಕ್ ನ್ಯೂಟನ್ ಅನ್ನುವಂಥ. ಗಿಡದ ಬುಡಕ್ಕೆ ಮಲ್ಕೊಂಡಿದ್ದ ನ್ಯೂಟನ್. ಸೇಬು ಹಣ್ಣಿನ ಗಿಡದ ಬುಡಕ್ಕೆ ಮಲ್ಕೊಂಡಿದ್ದ. ಗಿಡದ ಬುಡಕ್ಕೆ ಮಲ್ಕೊಂಡಂಥ ಟೈಮ್ದೊಳಗೆ ಒಂದು ಸೇಬು ಹಣ್ಣು ಅವನ ಎದಿ ಮೇಲೆ ಬಿತ್ತು. ಎದಿ ಮೇಲೆ ಬಿದ್ದಾಗ ನಿಮ್ಗೆ ಮುಂದೆ ಸೇಬು ಹಣ್ಣು ಬಿದ್ದಿದ್ರೆ ನೀವೇನು ಮಾಡ್ತಿದ್ರಪ್ಪ? ಬಡ ಹೋಳು ಮಾಡಿ ಬಾಯಿ ಹಾಕೋತಿದ್ರು ಅಷ್ಟೆ. ನಾವು ವಿಚಾರ ಮಾಡ್ಕೋಬೇಕು. ಸೇಬು ಹಣ್ಣು ಗಿಡದ ಮ್ಯಾಲಿಂದ ತಳಗ ಬಿದ್ದಾಗ ಸರ್ ಐಸಾಕ್ ನ್ಯೂಟನ್ ಅವರು ಒಂದು ವಿಚಾರ ಮಾಡ್ತಾರ, ಈ ಹಣ್ಣು ತಳಗ ಯಾಕೆ ಬಿತ್ತು, ಮ್ಯಾಗ ಯಾಕೆ ಹೋಗಲಿಲ್ಲ? ಚಿಂತನೆ ಚಲೋ ಆಯ್ತು ನೋಡ್ರಿ ಒಳಗೆ. ಈ ಹಣ್ಣು ತಳಗ ಯಾಕೆ ಬಿತ್ತು? ಈ ಹಣ್ಣು ತಳಗ ಬೀಳೋದಕ್ಕಿಂತ ಮ್ಯಾಗ ಹೋಗ್ಬೋದಾಗಿತ್ತಲ್ಲ. ಇದು ಮ್ಯಾಗ ಹೋಗೋದಕ್ಕೆ ಯಾಕೆ ಆಗ್ತಾ ಇಲ್ಲ? ಮ್ಯಾಗ ಹೋಗುವಂತ ಹಣ್ಣು ತಳಗ ಯಾಕೆ ಬಿತ್ತು ಅಂತ ತಿಳ್ಕೊಂಡು ವಿಚಾರ ಮಾಡಿ ಸಂಶೋಧನೆ ಮಾಡಿದ. ಅವಾಗ ಗೊತ್ತಾಯ್ತು ಭೂಮಿ ಒಳಗೆ ಗುರುತ್ವಾಕರ್ಷಣೆ ಶಕ್ತಿ ಅದ. ಎಷ್ಟು ಪ್ರಮಾಣದವರೆಗೆ ಗುರುತ್ವಾಕರ್ಷಣೆ ಶಕ್ತಿ ಅದ ಅಂದ್ರೆ ಇಲ್ಲಿಂದ ನಾವು ಏನೇ ಹೋಗಿದ್ರು ಸಹಿತ ಅದ ಪ್ರಮಾಣದೊಳಗೆ ನಮ್ಮ ಭೂಮಿ ಬಂದು ಮುಟ್ಟುತ್ತ ಅನ್ನುವಂಥ ಸಿದ್ಧಾಂತವನ್ನು ಕೊಟ್ಟವ್ರು ಸರ್ ಐಸಾಕ್ ನ್ಯೂಟನ್ ಅನ್ನುವಂಥದ್ದನ್ನು ತಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಇದನ್ನ ಯಾಕೆ ಹೇಳೋದು ಅಂತಂದ್ರೆ,
ನಮಗ ಅಂತ ಸಂಶೋಧನೆ ಮಾಡಕ್ ಆಗ್ಲಿಕ್ಕಿಲ್ಲ ಅಂದ್ರೂ ಸಹಿತ ನಮಗೊಂದಿಷ್ಟು ಏನಾದ್ರೂ ಚಿಂತನೆ ಬೀಜಗಳನ್ನು ಹಾಕ್ಬೇಕಲ್ಲ. ಹಾಗಾಗಿ ಬಸವಣ್ಣನವರು ಇರುವಂತ ಒಂದು ಸಣ್ಣ ಕೆಲಸವನ್ನು ಎಷ್ಟು ಶ್ರದ್ಧೆಯಿಂದ ಮಾಡ್ತಿದ್ರು ಅಂತಂದ್ರೆ ನಾವು ಶ್ರದ್ಧೆಯಿಂದ ಮಾಡೋದನ್ನು ಬಿಡ್ತೀವಿ. ಹಾಗಾಗಿ ಶ್ರದ್ಧೆಯಿಂದ ಮಾಡಲಾರದಂತ ಯಾವ ಕೆಲಸನೂ ಕೈಗೆ ಹತ್ಲಿಕ್ಕೆ ಸಾಧ್ಯ ಇಲ್ಲ. ಹೂ ತರ್ಯಾಕಂತ ಹೋದ್ರ ನೀವು ಹೂ ಹರ್ಕೊಂಬರಕ್ ಹೋಗಿರಲ್ಲ. ಹೂ ಹರ್ಕೊಂಬರ ಅಂತಂದ್ರೆ ಇಡೀ ಗಿಡದ ಟೊಂಗಿನ ಮುರ್ಕೊಂಬರ್ತಾರ. ಪತ್ರಿ ತಗೊಂಬ ಅಂದ್ರೆ ಇಡೀ ಗಿಡದ ಟೊಂಗಿನ ಮುರ್ಕೊಂಬರ್ತಾರ. ತಗೊಂಬಂದ್ ಇಟ್ಟು ಹೋಗ್ಬಿಡುದು, ಯಾರು ಮಾಡ್ಕೊಳ್ಳಿ ಬೇಕಾದ್ರೆ ಬಿಡ್ಲಿ ಅಂತ. ಇದು ಹಿಂಗ್ ಹೂ ಹರಿತಿದ್ದಿಲ್ಲ. ಹೂ ಹರಿಯಾಕ ಹೋಗ್ಬೇಕಾದ್ರೆ ಮಕ್ಕಕ್ಕೆ ಬಟ್ಟಿ ಕಟ್ಕೊಂಡು ಹೋಗೋರು ಬಸವಣ್ಣವ್ರು. ಮಕ್ಕಕ್ಕೆ ಯಾಕೆ ಬಟ್ಟಿ ಕಟ್ಕೊಂಡು ಹೋಗೋರು? ಹರಿಯುವಂತ ಟೈಮ್ದೊಳಗೆ ಹೂವಿನ ವಾಸನ ಮೂಗಿಗೆ ಫಸ್ಟ್ ಬಂತಂದ್ರೆ ಹೂ ಎಂಜಲಾಗಿಬಿಡ್ತದ. ಅದ್ರ ವಾಸನ ನನ್ನ ಮೂಗಿಗೆ ಬಡಿತು ಅಂದ್ರೆ ಆ ವಾಸನ ನನಗೆ ಬಡಿತು ಅಂತಂದ್ರೆ ದೇವರಿಗೆ ಏರಿಸೋದಕ್ಕಿಂತ ಪೂರ್ವದೊಳಗೆ ಹೂವಿನ ವಾಸನ ನನಗೆ ಬಂತು ಅಂದ್ರೆ ಎಂಜಲಾಗಿಬಿಡ್ತದಲ್ಲ ಅನ್ನುವಂಥ ಕಾರಣಕ್ಕೆ ಮಕ್ಕಕ್ಕೆ ಬಟ್ಟಿ ಕಟ್ಕೊಂಡು ಹೋಗಿ ಶುದ್ಧವಾದ ಹೂಗಳನ್ನು ಹರ್ಕೊಂಡು ಬಂದು ಸಂಗಮನಾಥಗೆ ಏರಿಸ್ತಿದ್ರು ಅಂತಂದ್ರೆ ಬಸವಣ್ಣನವರ ಶ್ರದ್ಧೆ ಅಂತದಿರ್ಬೇಕನ್ನುವಂಥದ್ದನ್ನು ನೋಡ್ರಿ. ಒಲವಿಲ್ಲದ ಪೂಜೆ, ಒಲವಿಲ್ಲದ ಪೂಜೆ, ಸ್ನೇಹವಿಲ್ಲದ ಮಾಟ. ನೀವು ವಿಚಾರ ಮಾಡ್ಕೊಳ್ಬೇಕು. ಚಿತ್ರದ ರೂಹು ಕಾಣಿರಣ್ಣ. ಒಲವಿಲ್ಲದ ಪೂಜೆ ಏನಾಗ್ತದ? ಮನಸ್ಸಿನೊಳಗೆ ಒಲವಿಲ್ಲ ಅಂತಂದ್ರೆ ಬರೀ ಹಂಗ ಪೂಜೆ ಮಾಡಿದ್ರೆ ಅದು ಚಿತ್ರದ ರೂಹು ಕಾಣಿರಣ್ಣ, ಚಿತ್ರದ ಕಬ್ಬು ಕಾಣಿರಣ್ಣ. ಅಪ್ಪಿದರೆ ಸುಖವಿಲ್ಲ, ಮೆಲದರೆ ರುಚಿ ಇಲ್ಲ. ಈಗ ನಿಮ್ಮಲ್ಲಿ ಕಬ್ಬು ಅದಾವು, ಕಬ್ಬು ತಿಂದ್ರೆ ಖುಷಿ ಆಕತ್ತೋ? ಏನು ಕಬ್ಬಿನ ಚಿತ್ರ ಹಾಳ್ಯಾಗ ಬಿಡಿಸಿ ಹಾಳಿ ತಿಂದ್ರೆ ಖುಷಿ ಆಕತ್ತೋ? ಕಬ್ಬ ತಿನ್ಬೇಕಲ್ಲ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಒಲವಿಲ್ಲದ ಪೂಜೆ, ನೇಹವಿಲ್ಲದ ಮಾಟ. ಒಲವಿಲ್ಲ ಅಂತಂದ್ರೆ ಪೂಜೆದೊಳಗೆ ಒಲಗಿರ್ಬೇಕು. ಎಷ್ಟು ಒಲವಿರ್ಬೇಕು ಅಂತಂದ್ರೆ, ಹುಡ್ರನ್ನ ಯಾಕೆ ಎಬ್ಬಿಸಾಕತ್ತೀರಪ್ಪ, ಕುಂದ್ರಸ್ರು. ಹಿಂಗೆ ಪ್ರವಚನ ಹೇಳೋ ಮುಂದೆ ಅವ್ರನ್ನ ಎದ್ದಿಸಿ ಅಡ್ಡಾಡಿಸೋದು ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ. ಇದು ಪರಂಪರೆ ಹಾಕ್ಬೇಡ್ರಿ. ನೀವು ಕುಂದ್ರಸ್ರು ಅವ್ರನ್ನ. ಇಲ್ಲಿ ಕುಂದಿಸ್ತಾರೆ. ಮತ್ತೆ ಅದನ್ನ ಹೋಗಕ್ ಬೇಡ, ದಯಮಾಡಿ ಡಿಸ್ಟರ್ಬ್ ಮಾಡಬೇಡ್ರಿ. ಅಪ್ಪಿದರೆ ಸುಖವಿಲ್ಲ, ಮೆಲಿದರೆ